ರಾಜಾಜಿನಗರದಲ್ಲಿ 300 ಕೋಟಿ ಟೆಂಡರ್ ಅಕ್ರಮದ ಆರೋಪ ಕೇಳಿಬಂದಿದೆ. ಶಾಸಕ ಸುರೇಶ್ ಕುಮಾರ್ ಕಚೇರಿ ಮುತ್ತಿಗೆಗೆ ಪ್ರಯತ್ನಗಳಾಗಿದೆ. ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಹಾಗಾಗಿ ಶಾಸಕ ಸುರೇಶ್ ಕುಮಾರ್ ಅವರ ಕಚೇರಿ ಹತ್ರ ಹೈ ಡ್ರಾಮಾ ನಡೀತಾ ಇದೆ. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಮುಖಾಮುಖಿಯಾಗಿದ್ದಾರೆ. ಎರಡೂ ಪಕ್ಷಗಳ ಕಾರ್ಯಕರ್ತರು ಪರಸ್ಪರ ಆಕ್ರೋಶವನ್ನ ಅಲ್ಲಿ ವ್ಯಕ್ತಪಡಿಸಿದ್ದಾರೆ. ಸದ್ಯ ರಾಜಾಜಿನಗರ ಆರ್ಟಿಒ ರೋಡ್ ಅನ್ನೇ ಕ್ಲೋಸ್ ಮಾಡಲಾಗಿದೆ. ಕಚೇರಿ ಬಳಿಯಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಇವತ್ತು ಜನಸ್ಪಂದನ ಕಾರ್ಯಕ್ರಮ ನಡೆಸೋದಕ್ಕೆ ಶಾಸಕ ಸುರೇಶ್ ಕುಮಾರ್ ಮುಂದಾಗಿದ್ರು. ಈ ವೇಳೆ ಅಲ್ಲಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಬಂದಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ವೇಳೆ ಅಲ್ಲಿ ಗಲಾಟೆ ಎಲ್ಲ ಆಗಿದೆ. ಬ್ಯಾರಿಕೇಡ್ ಎಲ್ಲ ಹಾರು ಬಂದಿದ್ದಾರೆ. ಕಾರ್ಯಕರ್ತರು ಅವರನ್ನು ತಡೆಯೋದಕ್ಕೆ ಪೊಲೀಸರು ಹರಸಾಹಸವನ್ನು ಪಟ್ಟಿದ್ದಾರೆ. ರಾಜಾಜಿನಗರದಲ್ಲಿ 300 ಕೋಟಿ ಟೆಂಡರ್ ವಿಷಯವಾಗಿ ಅಕ್ರಮ ಆಗಿದೆ ಅನ್ನೋದು ಕೇಳಿ ಬಂದಿದೆ. ಇದೇ ವಿಷಯವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕರ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಬಂದಿದ್ದಾರೆ. ಪರಸ್ಪರ ಆಕ್ರೋಶ ವ್ಯಕ್ತವಾಗಿದೆ ಎರಡೂ ಪಕ್ಷದ ಕಾರ್ಯಕರ್ತರಿಂದ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ. ಏನಿದು 300 ಕೋಟಿ ಅಕ್ರಮ ಟೆಂಡರ್ ಪ್ರಕರಣ, ಅಂದ್ರೆ ಯಾವಾಗ ಆಗಿದ್ದಿದು ಅಥವಾ ಇವಾಗ ಏನಾದ್ರೂ ಅಪ್ರೂವಲ್ ಆಗಿದೆಯಾ ಟೆಂಡರ್ಗೆ? ಒಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶಕ್ಕೆ ಏನ್ ಕಾರಣ ಆಗಿದೆ ಮತ್ತು ಸದ್ಯಕ್ಕೆ ಸ್ಥಳದಲ್ಲಿ ಪರಿಸ್ಥಿತಿ ಹೆಂಗಿದೆ? ಸರ್ಬದ ಶೆಟ್ಟಿ, ಸದ್ಯ ಸ್ಥಳದಲ್ಲಿ ಪರಿಸ್ಥಿತಿ ತಿಳಿಯಾಗಿದೆ. ಕಳೆದ 3 ದಿನಗಳ ಹಿಂದೆ ಸುರೇಶ್ ಕುಮಾರ್ ಅವರ ವಿರುದ್ಧ ಲೋಕಾಯುಕ್ತದಲ್ಲಿ ಒಂದು ದೂರು ದಾಖಲಾಗುತ್ತೆ. ಈ ಹಿಂದೆ ಬಿಬಿಎಂಪಿ ಇದ್ದಂತಹ ಸಂದರ್ಭದಲ್ಲಿ ಟೆಂಡರ್ ಪ್ರಕ್ರಿಯೆಯಲ್ಲಿ 300 ಕೋಟಿಯ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪದ ಮೇರೆಗೆ ಅವ್ರ ಮೇಲೆ ಒಂದು ದೂರು ದಾಖಲಾಗಿರುತ್ತೆ. ಈ ದೂರಿಗೆ ಸಂಬಂಧಪಟ್ಟ ಹಾಗೆ ಅವರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ಇದು ರಾಜಕೀಯವಾಗಿ ನನ್ನ ವಿರುದ್ಧ ಆಗ್ತಾ ಇರೋ ಷಡ್ಯಂತ್ರ ಅಂತೆಲ್ಲ ಮಾತನಾಡಿದ್ರು. ಬಟ್ ಅದಾದ ಬೆನ್ನಲ್ಲೇ ಇವತ್ತು ಅಂದ್ರೆ ಪ್ರತಿ ಸೋಮವಾರ ಶಾಸಕರ ಕಚೇರಿ ಅದು ರಾಜಾಜಿನಗರದ ಆರ್ಟಿಒ ಕಾಂಪ್ಲೆಕ್ಸ್ ಇದೆಯಲ್ಲ, ಅಲ್ಲಿರುವಂತಹ ಕಚೇರಿ ಹತ್ರ ಪ್ರತಿ ಸೋಮವಾರ ಅವರು ಜನಸಂಪರ್ಕ ಸಭೆ ಮಾಡ್ತಾರೆ. ಜನರ ಕುಂದುಕೊರತೆಗಳನ್ನ ಸಮಸ್ಯೆಗಳನ್ನ ಕೇಳ್ತಾರೆ. ಈ ಸಭೆಗೆ ಬಂದಂತಹ ಸಂದರ್ಭದಲ್ಲಿ ಸುರೇಶ್ ಕುಮಾರ್ ಬರ್ತಾರೆ ಅನ್ನೋದನ್ನ ಗೊತ್ತಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿರ್ತಾರೆ. ಸೊ ಸುರೇಶ್ ಕುಮಾರ್ ಬಂದಂತಹ ಸಂದರ್ಭದಲ್ಲಿ ಕಚೇರಿ ಒಳಗಡೆ ಸಭೆ ಆಗ್ತಾ ಇರುವಾಗ ಹೊರಗಡೆ ರಸ್ತೆಯಲ್ಲಿ ಪ್ರತಿಭಟನೆ, ಆಕ್ರೋಶ, ಅವರ ವಿರುದ್ಧ ಧಿಕ್ಕಾರ ಎಲ್ಲವೂ ಕೂಡ ಕೂಗು ಜೋರಾಗಿ ಕೇಳುತ್ತೆ. ಆ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಟಕ್ಕರ್ ಕೊಡ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರು ವರ್ಸಸ್ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಮತ್ತೆ ಧಿಕ್ಕಾರಗಳಿಗೆ ಆ ಒಂದು ರಸ್ತೆ ಸಾಕ್ಷಿ ಆಗುತ್ತೆ. ಸೊ ಹಾಗಾಗಿ ಸದ್ಯಕ್ಕೆ ರಾಜಾಜಿನಗರದ ಆರ್ಟಿಒ ಕಾಂಪ್ಲೆಕ್ಸ್ ರೋಡ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಸದ್ಯ ಬ್ಯಾರಿಕೇಡ್ ಅನ್ನ ಹಾರಿ ಕಾರ್ಯಕರ್ತರು ಆಚೆ ಬರ್ತಾ ಇದ್ರು. ಅದೆಲ್ಲವನ್ನು ಕೂಡ ಈಗ ಪೊಲೀಸರು ಹರಸಾಹಸ ಪಟ್ಟು ಅವ್ರನ್ನ ನಿಯಂತ್ರಣ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಸದ್ಯದ ಮಟ್ಟಿಗೆ ಈಗ ಯಾವುದೇ ರೀತಿಯಾಗಿ ಪ್ರತಿಭಟನೆ ನಡೀತಾ ಇಲ್ಲ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ.